ಇಷ್ಟ ದಿನ RCB ಅವ್ರು ಮಾತ್ರ ಬಾಯಿಗೆ ಬರ್ಸಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕೋ ಈಗ ಬಿಜೆಪಿಗೂ ಅದೇ ಗಾಳಿ ಬೀಸ್ತಂಗಿದೆ. ಓವರ್ ಕಾನ್ಫಿಡೆನ್ಸ್ ಯಾರಿಗೂ ಯಾವ್ದ್ರಲ್ಲೂ ಒಳ್ಳೇದಲ್ಲ ಅಂತ ಹೇಳಿ ಈ ಎಲೆಕ್ಷನ್ ರಿಸಲ್ಟ್ಸ್ ಇಂದ ಗೊತ್ತಾಗುತ್ತೆ. ನಿನ್ನೆ ಅಷ್ಟೇ ಅಮಿತ್ ಶಾ, ಮೋದಿ, ನಿರ್ಮಲಾ ಸೀತಾರಾಮನ್ 4th ಜೂನ್ ಮಾರ್ಕೆಟ್ ಆಲ್ ಟೈಮ್ ಹೈ ರೆಕಾರ್ಡ್ ನ ಬ್ರೇಕ್ ಮಾಡುತ್ತೆ ಅಂತ ಹೇಳಿದ್ರು ಅಂತ ವಿಡಿಯೋ ಮಾಡಿದ್ದೆ. ಆದ್ರೆ ಅಣ್ಣ ಅದ್ರಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಪಾಪ ಇವರೆಲ್ಲ ನಿದ್ದೆಗಣ್ಣಲ್ಲಿ 3rd ಜೂನ್ ನ 4th ಜೂನ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಪ್ರಕಾರ ಬಿಜೆಪಿನ ಬಹುಮತದಿಂದ ಈ ಎಲೆಕ್ಷನ್ಸ್ ನ ಗೆಲ್ಲುತ್ತೆ ಅಂತ ಹಿಂಟ್ ಕೊಟ್ಟಿತ್ತು. ಅದ್ರ ಪ್ರಕಾರ ಮಾರ್ಕೆಟ್ ಮೇಲ್ ಹೋಗುತ್ತೆ, ಗ್ಯಾಪ್ ಅಪ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಅಲ್ಲಿ ಆಗಿದ್ದೆ ಬೇರೆ. ಮಾರ್ಕೆಟ್ ಏನ್ ನಮ್ಮ ಅಪ್ಪಂದೆ, ನಾವ್ ಹೇಳ್ದಂಗ್ ನಡಿಯಕ್ಕೆ, ಅದು ಎಲ್ಲಾರ್ಗೂ ಅಪ್ಪ, ದೊಡ್ಡಪ್ಪ. ಆನೆ ನಡೆದಿದ್ದೆ ದಾರಿ ಅಂತ ಅದಕ್ಕೆ ಹೆಂಗ್ ಬೇಕು ಹಂಗೆ ಹೋಗುತ್ತೆ. ನಮ್ ಪ್ರಿಡಿಕ್ಷನ್ ರಾಂಗ್ ಆಗಿದ್ರೆ ಈಗೋ ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಪೊಸಿಷನ್ ಇಂದ ಎಕ್ಸಿಟ್ ಆಗಬೇಕು, ಇಲ್ಲ ಪೊಸಿಷನ್ ನ ರಿವರ್ಸ್ ಮಾಡ್ಕೋಬೇಕು. ಬಿಕಾಸ್ ವಿ ಆರ್ ಟ್ರೇಡರ್ಸ್, ನಾಟ್ ಪೊಲಿಟಿಷಿಯನ್ಸ್. ನಮ್ಗೆ ಯಾವ ಪಾರ್ಟಿ ಗೆಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಾರ್ಕೆಟ್ ಹೆಂಗ್ ಬಿಹೇವ್ ಮಾಡ್ತಾ ಇದೆ ಅದಕ್ಕೆ ನಾನ್ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಮಾರ್ಲ್ ಆಫ್ ದಿ ಸ್ಟೋರೀಸ್, ನೀವೇನ ಬಿಗಿನರ್ ಆಗಿದ್ರೆ ಈ ತರ ದೊಡ್ಡ ಇವೆಂಟ್